ಸೊ ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ, ವೆಲ್ಕಮ್ ಟು ಎಜು ಸ್ಮಿತ್. ಸೊ ಸಾಕಷ್ಟು ದಿನದ ಆದಮೇಲೆ ಇವತ್ತು ನಾನು ಸಪ್ಲಿಮೆಂಟ್ರಿ ಮೇಲೆ ವಿಡಿಯೋ ಮಾಡ್ತಿದ್ದೇನೆ. ದಟ್ ಈಸ್ ಸೆಕೆಂಡ್ PU ಸಪ್ಲಿಮೆಂಟ್ರಿ ಎಕ್ಸಾಮ್ ಅಂತ ನಿಮ್ಗೆ ಗೊತ್ತಿರೋದು. ಇವಾಗ ವಿತಿನ್ 15 ಡೇಸ್ ನಿಮಗೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಇದು ಸ್ಟಾರ್ಟ್ ಆಗುತ್ತೆ. ವಿತಿನ್ 15 ಡೇಸ್, ಓಕೆ, ಆಗಸ್ಟ್ 1 ಸ್ಟಾರ್ಟ್ ಆಗ್ತಿದ್ದಾರೆ. ಸೊ ಅದಕ್ಕಾಗಿ ನೀವು ಬಯಾಲಜಿಯಲ್ಲಿ ಎಸ್ಪೆಷಲಿ ಸಾಕಷ್ಟು ಜನ ನನಗೆ ಮೆಸೇಜ್ ಮಾಡಿ ಹೇಳ್ತಿದ್ರು, ಸೊ ವಾಟ್ ವಿಲ್ ಶುಡ್ ಬಿ ಅವರ್ ಪ್ರಿಪರೇಷನ್ ಸ್ಟ್ರಾಟಜಿ ಫಾರ್ ಬಯಾಲಜಿ ಅಂತ. ಸೊ ಈ ಒಂದು ವಿಡಿಯೋಲಿ ನಿಮಗೆ ಬಯಾಲಜಿ ಪ್ರಿಪರೇಷನ್ ಸ್ಟ್ರಾಟಜಿಯನ್ನು ನಾನು ಡಿಸ್ಕಸ್ ಮಾಡ್ತಿದ್ದೇನೆ. ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಬಯಾಲಜಿ ಪ್ರಿಪರೇಷನ್ ಸ್ಟ್ರಾಟಜಿ ಅಂತ ಹೇಳ್ತಿದ್ದೇನೆ. ಯಾವ ರೀತಿ ನೀವು 60+ ಈಸಿಲಿ ಟಾರ್ಗೆಟ್ ಮಾಡ್ಬೋದು, ಎಸ್ಪೆಷಲಿ ಸಪ್ಲಿಮೆಂಟ್ರಿಯಲ್ಲಿ. ಓಕೆ, ಸಪ್ಲಿಮೆಂಟ್ರಿಯಲ್ಲಿ ಯಾವ ರೀತಿ ನೀವು ಟಾರ್ಗೆಟ್ ಮಾಡ್ಬೋದು ಅಂತ ಅದು ನಾನು ನಿಮಗೆ ಇಲ್ಲಿ ಡಿಸ್ಕಸ್ ಮಾಡ್ತಿರ್ತೇನೆ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಸೊ ಇದು ನೋಡಿ, ನಾವು ಫಸ್ಟ್ ಆಗಿ ನಿಮ್ಮ ಬೇಸಿಕ್ ಕೀವರ್ಡ್ ಏನಿರಬೇಕಪ್ಪ ಅಂದರೆ ಯು ಶುಡ್ ಪ್ರಿಪೇರ್ ಸೆಕ್ಷನ್ ವೈಸ್ ಆರ್ ನಿಮ್ಮ ಪಾರ್ಟ್ ವೈಸ್. ನಿಮ್ಮ ಪಾರ್ಟ್ ಎ ಪಾರ್ಟ್ ಬಿ ಆ ರೀತಿ ಇರುತ್ತಲ್ಲ, ಆ ರೀತಿ ನೀವು ಪ್ರಿಪೇರ್ ಮಾಡಬೇಕು. ಐದರ್ ಸೆಕ್ಷನ್ ವೈಸ್ ಮಾಡಬೇಕು ಆರ್ ಪಾರ್ಟ್ ಎ ಪಾರ್ಟ್ ಬಿ ಪಾರ್ಟ್ ಸಿ ಈ ರೀತಿ ಪ್ರಿಪೇರ್ ಮಾಡಬೇಕು. ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್. ಯು ಶುಡ್ ಪ್ರಿಪೇರ್ ಸೆಕ್ಷನ್ ವೈಸ್. ಸೆಕ್ಷನ್ ವೈಸ್ ಟಾರ್ಗೆಟ್ ಮಾಡಿದಾಗ ಫಸ್ಟ್ ಆಫ್ ಆಲ್ ಯುವರ್ ಮೋಸ್ಟ್ ಇಂಪಾರ್ಟೆಂಟ್ ಏನಿರುತ್ತಪ್ಪ ಅಂದರೆ 5 ಮಾರ್ಕ್ಸ್ ಇರುತ್ತೆ. ಓಕೆ, 5 ಮಾರ್ಕ್ಸ್ ಇರುತ್ತೆ. ನೀವು ಏನು ಓದಿಬಿಟ್ಟು ಜಸ್ಟ್ 5 ಮಾರ್ಕ್ಸ್ ಓದ್ಕೊಂಡು ಹೋಗಿದ್ದಾರೆ, ಯು ವಿಲ್ ಬಿ ಪಾಸ್. 35 ಮಾರ್ಕ್ಸ್ ಬರುತ್ತೆ. ಜಸ್ಟ್ ನಿಮ್ಗೆ ಗೊತ್ತಿರುತ್ತೆ 21 ಇಸ್ ಪಾಸಿಂಗ್ ಮಾರ್ಕ್ಸ್ ಇನ್ ಬಯಾಲಜಿ. ಜಸ್ಟ್ ನೀವು 5 ಮಾರ್ಕ್ಸ್ ಓದ್ಕೊಂಡು ಹೋಗಿದ್ರೆ ಯು ವಿಲ್ ಬಿ ಪಾಸಿಂಗ್ ಇನ್ ಯುವರ್ ಬಯಾಲಜಿ ಎಕ್ಸಾಮ್. ಸೊ ಆದ ಕಾರಣಕ್ಕಾಗಿ ಫಸ್ಟ್ ನೀವು ಟಾರ್ಗೆಟ್ ಮಾಡಿ 5 ಮಾರ್ಕ್ಸ್ ಕ್ವಶನ್ಸನ್ನು. ಓಕೆ, ಯಾವ ಚಾಪ್ಟರ್ ಮಾಡಬೇಕಂತ ಹೇಳ್ತಿದ್ದೇನೆ, ಎಲ್ಲಿಂದ ಓದಬೇಕಂತ ಅದು ಕೂಡ ಹೇಳ್ತಿರ್ತೇನೆ ಇವಾಗ. ಸೊ ಜಸ್ಟ್ ಇಷ್ಟು ಟಾರ್ಗೆಟ್ ಮಾಡಬೇಕು. ಆದಮೇಲೆ 5 ಮಾರ್ಕ್ಸ್, ಆದಮೇಲೆ 3 ಮಾರ್ಕ್ಸ್, ಆದಮೇಲೆ 2 ಮಾರ್ಕ್ಸ್. ಓಕೆ, ಈ ರೀತಿ ನಿಮ್ಮದು ಪ್ರಯಾರಿಟಿ ಇರಬೇಕಂತ ಹೇಳ್ತಿದ್ದೆ ನೋಡಿ. ಫಸ್ಟ್ 5 ಮಾರ್ಕ್ಸ್ ನೋಡಿ, ಪಾರ್ಟ್ ಡಿ ಇಂದ ನಿಮಗೆ ಗೊತ್ತಿರುತ್ತೆ ಇಲ್ಲಿ 2 ಸೆಕ್ಷನ್ ಬರುತ್ತೆ ಪಾರ್ಟ್ ಡಿ ಅಲ್ಲಿ. ಇಲ್ಲಿ ಬೇಸಿಕಲಿ 5 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ, 35 ಮಾರ್ಕ್ಸ್ ಕವರ್ ಆಗುತ್ತೆ. ಇಲ್ಲಿ ನಿಮ್ಮದು 2 ಸೆಕ್ಷನ್ ಇರುತ್ತೆ, ಒಂದು ಸೆಕ್ಷನ್ 1 ಇರುತ್ತೆ, ಒಂದು ಸೆಕ್ಷನ್ 2 ಅಂತ ಇರುತ್ತೆ. ಸೆಕ್ಷನ್ 1 ಅಲ್ಲಿ ನಿಮಗೆ 4 ಕ್ವಶನ್ ಆನ್ಸರ್ ಮಾಡಬೇಕಾಗುತ್ತೆ, ಸೆಕ್ಷನ್ 2 ಅಲ್ಲಿ 3 ಕ್ವಶನ್ ಆನ್ಸರ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆ 20 ಮಾರ್ಕ್ಸ್ ಬರುತ್ತಿರ್ತವೆ, ಇಲ್ಲಿ ನಿಮಗೆ 15 ಮಾರ್ಕ್ಸ್ ಬರುತ್ತಿರ್ತವೆ. ಸೊ ಟೋಟಲ್ ಎಷ್ಟಾಗುತ್ತಪ್ಪ ಅಂದರೆ 35 ಮಾರ್ಕ್ಸ್ ಆಗುತ್ತೆ. ಓಕೆ ಸರ್, ಯಾವೆಲ್ಲ ಚಾಪ್ಟರ್ಸ್ ಇಲ್ಲಿ ಟಾರ್ಗೆಟ್ ಮಾಡಬೇಕಪ್ಪ ಅಂದರೆ ಇಲ್ಲಿ ನಾನು ಕೆಲವೊಂದು ಕಾಂಬಿನೇಷನ್ಸ್ ಕೊಡ್ತಿದ್ದೇನೆ. ನಂಗೆ ಅನಿಸುವಾಗ ಇವು ಚಾಪ್ಟರ್ಸ್ ಈಸಿ ಇರುತ್ತೆ. ಸೊ ಸ್ಟೂಡೆಂಟ್ಸ್ ಕ್ಯಾನ್ ಈಸಿಲಿ, ಎಸ್ಪೆಷಲಿ ಸಪ್ಲಿಮೆಂಟ್ರಿಯಲ್ಲಿ, ಹಿಯರ್ ಯು ಕ್ಯಾನ್ ಟಾರ್ಗೆಟ್ ಚಾಪ್ಟರ್ ನಂಬರ್ 2, ಚಾಪ್ಟರ್ ನಂಬರ್ 3, ಚಾಪ್ಟರ್ ನಂಬರ್ ಕಂಪ್ಲೀಟ್ ಚಾಪ್ಟರ್ ಓದೋಂಗಿಲ್ಲ. ಈ ಚಾಪ್ಟರ್ ಬರುವಂಥ 5 ಮಾರ್ಕ್ಸ್ ಕ್ವಶನ್. ಸೊ ನಮಗೆ ಹೇಗೆ ಗೊತ್ತಾಗುತ್ತೆ ಈ ಒಂದು ಚಾಪ್ಟರಿಂದ 5 ಮಾರ್ಕ್ಸ್ ಕ್ವಶನ್, ಅದು ಕೂಡ ಹೇಳ್ತಿರ್ತೇನೆ ಇವಾಗ ನೆಕ್ಸ್ಟ್ ಆಗಿ. ಓಕೆ, ಈ ಒಂದು ಚಾಪ್ಟರಿಂದ 5 ಮಾರ್ಕ್ಸ್ ಕ್ವಶನ್ ಓದಬೇಕು ಫಸ್ಟ್ ಆಫ್ ಆಲ್. ಚಾಪ್ಟರ್ 2, ಚಾಪ್ಟರ್ 3, ಚಾಪ್ಟರ್ 4, ಚಾಪ್ಟರ್ 5 ಆರ್ ಚಾಪ್ಟರ್ 6 ಬೆಟರ್. ಎರಡು ಓದಿದ್ರೆ ಕೂಡ ಒಳ್ಳೆಯದು. ಇಲ್ಲಂದ್ರೆ ಅದು ಒಂದು ಮಾಡ್ತೀರ ಅಂದ್ರೆ ಅದು ಒಂದು ಕೂಡ ಮಾಡ್ಬೋದು. ಎರಡೂದಲ್ಲಿ ನೋಡಿ ಚಾಪ್ಟರ್ 5 ಈಸಿ ಇರುತ್ತೆ, ಇದರಿಂದ 2 ಕ್ವಶನ್ ಬರ್ತವೆ. ಯು ಕ್ಯಾನ್, ಇಫ್ ಯು ಸ್ವಲ್ಪ ಸ್ಟಡಿ ಮಾಡ್ಕೊಂಡು ಹೋದ್ರೆ 1 ಕ್ವಶನ್ ಕೂಡ ಅಟೆಂಡ್ ಮಾಡ್ಬೋದು. ಪ್ಲಸ್ ಎಕ್ಸ್ಟ್ರಾಲಿ 7 ಆರ್ 8. ಓಕೆ, ಇಫ್ ನೀವು ಈ 5 ಚಾಪ್ಟರ್ ಮಾಡ್ತಿದ್ದೀರಂದ್ರೆ ನೋ ನೀಡ್ ಟು ಸ್ಟಡಿ ಎಕ್ಸ್ಟ್ರಾ. ಸೊ ಬೇಡ ಸರ್ ನಮ್ಗೆ ಇನ್ನೊಂದು ಇದರಲ್ಲಿ ಇಷ್ಟೇ ಮಾಡ್ತಿದ್ದೇನೆ ಪ್ರಿಪೇರು, 6 ಚಾಪ್ಟರ್ ಮಾಡ್ತಿಲ್ಲ ಅಂದರೆ 7th ಆರ್ 8 ಮಾಡಲೇಬೇಕು. ಯಾಕಂದರೆ ಚಾಪ್ಟರ್ ನಂಬರ್ 6 ಇಂದ 2 ಕ್ವಶನ್ಸ್ ಕೇಳ್ತಾರೆ. ಸೊ ಆದ ಕಾರಣಕ್ಕೆ ಯು ಕಾಂಟ್ ಸ್ಕಿಪ್ ದಿಸ್. ಸೊ ಇಟ್ಸ್ ಬೆಟರ್ ಯು ಕ್ಯಾನ್ ಡೂ ದೀಸ್ 5 ಚಾಪ್ಟರ್ಸ್. ಓಕೆ, ಈ 5 ಚಾಪ್ಟರ್ಸನ್ನು ಮಾಡಿ. ಆರ್ ಸರ್ ನಮಗೆ ಜಸ್ಟ್ ಇದರಲ್ಲಿ ಚಾಪ್ಟರ್ 5 ಮಾಡೋಂಗಿಲ್ಲ ಅಂದರೆ ಯು ಕ್ಯಾನ್ ಡೂ ಚಾಪ್ಟರ್ 7 ಆರ್ ಚಾಪ್ಟರ್ 8. ಓಕೆ, ನಿಮ್ದು ಕಾಂಬಿನೇಷನ್ ನಿಮಗೆ ಯಾರು ಸೂಟ್ ಆಗುತ್ತೆ ಅಂತ ಅದು ಮಾಡಿ. ನೆಕ್ಸ್ಟ್ ಕಮಿಂಗ್ ಟು ಸೆಕ್ಷನ್ 2 ಅಲ್ಲಿ ಯು ಶುಡ್ ಆನ್ಸರ್ ಎನಿ 3 ಕ್ವಶನ್ಸ್. ವಿ ನೋ ದಟ್ ವೆರಿ ವೆಲ್. ಸೊ ಇದರಲ್ಲಿ ಯಾವೆಲ್ಲ ಚಾಪ್ಟರ್ಸ್ ಅಂದರೆ ಹಿಯರ್ ಯು ಕ್ಯಾನ್ ಡೂ ಚಾಪ್ಟರ್ 9, ಚಾಪ್ಟರ್ 10, ಚಾಪ್ಟರ್ 11, ಚಾಪ್ಟರ್ 12. ಇಲ್ಲಿ ಬೇಸಿಕ್ಲಿ ಇವು ಎಲ್ಲಿಂದ ಕೇಳ್ತಾರೆ, ಇವು ಆಫ್ಟರ್ ಚಾಪ್ಟರ್ 9 to 16 ಇಂದ ಕೇಳ್ತಾರೆ ನೋಡಿ ಇವೆಲ್ಲ ಕ್ವಶನ್ಸ್. ಸೆಕ್ಷನ್ 1 ಅಲ್ಲಿ ಚಾಪ್ಟರ್ 1 to 8 ಇಂದ ಸೆಕ್ಷನ್ 1 ಅಲ್ಲಿ ಕೇಳ್ತಾರೆ. ಸೆಕ್ಷನ್ 2 ಅಲ್ಲಿ 9 to 16 ಇಂದ ಕೇಳ್ತಾರೆ, ಅಂದರೆ ಚಾಪ್ಟರ್ ನಂಬರ್ 9 to 16. ಸೊ ಇಲ್ಲಿ ನೀವು ಚಾಪ್ಟರ್ 9, 10, 11, 12 ತುಂಬ ಈಸಿ ಆಗಿರುವಂಥ ಚಾಪ್ಟರು. ಮೈಕ್ರೋಸಾಫ್ಟ್ ಸ್ಟ್ರಾಟಜಿ, ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ ಆ್ಯಂಡ್ ಅಪ್ಲಿಕೇಶನ್ 4 ಚಾಪ್ಟರ್ಸ್ ಇದ್ದಾವೆ. ಸರ್ ಅವು ಬೇಡ ನಮಗೆ, ಇಲ್ಲಿ ಅಪ್ಲಿಕೇಶನ್ ಮಾಡ್ತೇವೆ, ಇಕೋಸಿಸ್ಟಮ್ ಮತ್ತು ಇಕಾಲಜಿ ಕಂಪ್ಲೀಟ್ ಚಾಪ್ಟರ್ಸ್ ಮಾಡ್ತೇವೆ ಅಂದರೆ ಇಲ್ಲಿ ಇವು ಮಾಡ್ಬೋದು. ಓಕೆ, ಇಟ್ ಡಿಪೆಂಡ್ಸ್ ಅಪಾನ್ ಯು. ಐದರ್ ಯು ವಾಂಟ್ ಟು ಡೂ ಸ್ಟ್ರಾಟಜೀಸ್, ಮೈಕ್ರೋ, ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಆರ್ ಬಯೋಟೆಕ್ನಾಲಜಿ ಅಪ್ಲಿಕೇಶನ್. ನನಗೆ ಅನಿಸುವಾಗ ದಿಸ್ ಸೆಟ್ ವಿಲ್ ಬಿ ಈಸಿ. ಇದು ಕಾಂಬಿನೇಷನ್ ಈಸಿ ಇರುತ್ತೆ ರಾದರ್ ದೆನ್ ದಿಸ್. ಓಕೆ, ರಾದರ್ ದೆನ್ ದಿಸ್ ಯು ಕ್ಯಾನ್ ಸ್ಟಡಿ ದಿಸ್. ಓಕೆ, ಈ ಚಾಪ್ಟರ್ಸನ್ನು ಸ್ಟಡಿ ಮಾಡ್ಬೋದು. ಸೊ ಇಷ್ಟು ನಮಗೆ ಸೆಕ್ಷನ್. ಸರ್ ಎಲ್ಲಿಂದ ಓದಬೇಕು, ಯು ಕ್ಯಾನ್ ರಿಸೋರ್ಸ್ ಅವರ್ ಫಾಲೋ ಅವರ್ ಸ್ಟಡಿ ಮೆಟೀರಿಯಲ್ ಇದೆ. ನಮ್ಮ ಆ್ಯಪ್ ಇದೆ ಎಜು ಸುಮಿತ್ ಅಂತ, ಲಿಂಕ್ ಕೆಳಗಡೆ ಇರುತ್ತೆ. ಅಲ್ಲಿ ಆ್ಯಪಲ್ಲಿ ಸ್ಟೋರ್ ಸೆಕ್ಷನಲ್ಲಿ ಅಲ್ಲಿ ನಮ್ಮ ಸ್ಟಡಿ ಮೆಟೀರಿಯಲ್ ಇದೆ, ನೀವು ಬೇಕಾದರೂ ಪರ್ಚೇಸ್ ಮಾಡ್ಬೋದು. 150 ರೂಪೀಸ್ ಸ್ಟಡಿ ಮೆಟೀರಿಯಲ್ ಕಾಸ್ಟ್ ಇದೆ. ಕ್ವಶನ್ಸ್ ಇಲ್ಲಿಂದ ಬರುತ್ತೆ ಅಂತ ನಮ್ಮ ಗ್ಯಾರಂಟಿ ಇರುತ್ತೆ. ಓಕೆ, ಸೊ ಇಲ್ಲಿಂದ ನೀವು ಸಪ್ಲಿಮೆಂಟ್ರಿ ಆಗಿರುವಂಥ ಸ್ಟಡಿ ಮೆಟೀರಿಯಲ್ ಅವೈಲೇಬಲ್ ಇದೆ. ಯಾರೆಲ್ಲ ಇಂಟ್ರೆಸ್ಟ್ ಇದೆ ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು. ಅವ್ರು ನಿಮ್ಮ ಹತ್ರ ಯಾವುದಾದ್ರೂ ಒಳ್ಳೆ ಬೇರೆ ಸ್ಟಡಿ ಮೆಟೀರಿಯಲ್ ಇದೆಪ್ಪ ಅಂದರೆ ಇವು ವೆಲ್ ಆ್ಯಂಡ್ ಗುಡ್. ಆರ್ ಎಲ್ಸ್ ನಿಮಗೆ ಬೇಕಾದರೆ ಸ್ಟಡಿ ಮೆಟೀರಿಯಲ್ ಸರ್ ಸ್ಪೆಸಿಫಿಕ್ ಆಗಿ ಅಲ್ಲಿ ನಾವು 5 ಮಾರ್ಕ್ಸ್ ಎಲ್ಲಿಂದ ಬರುತ್ತವೆ ಏನಂತ ಎಲ್ಲ ಡಿಸ್ಕ್ರೈಬ್ ಇದೆ ಅದರಲ್ಲಿ. ಯಾರೆಲ್ಲ ಇಂಟ್ರೆಸ್ಟ್ ಇದೆ ಯು ಕ್ಯಾನ್ ಫಾಲೋ ಸ್ಟಡಿ ಮೆಟೀರಿಯಲ್ ಅಂತ ಹೇಳ್ತೇನೆ ನೋಡಿ. ನೆಕ್ಸ್ಟ್ ಕಮಿಂಗ್ ಟು ಪಾರ್ಟ್ ಸಿ ಇಲ್ಲಿ ಇವು ನಿಮ್ಮದು 3 ಮಾರ್ಕ್ಸ್ ಕ್ವಶನ್ಸ್ ಇರ್ತವೆ. ಇಲ್ಲಿ ನಿಮಗೆ 5 ಕ್ವಶನ್ ಅಟೆಂಡ್ ಮಾಡಬೇಕಾಗುತ್ತೆ. ಇಲ್ಲಿ 15 ಮಾರ್ಕ್ಸ್ ಸಿಗುತ್ತೆ. ಅಲ್ಲಿ ನೋಡಿ, ಅಲ್ಲಿ 35 ಮಾರ್ಕ್ಸ್, ಇಲ್ಲಿ 15 ಕ್ವಶನ್ ಅಂದರೆ 15 ಮಾರ್ಕ್ಸ್ ಟೋಟಲ್. ಇಲ್ಲೇ 50 ಮಾರ್ಕ್ಸ್ ಆಗುತ್ತೆ. 50 ಮಾರ್ಕ್ಸ್ ಪ್ಲಸ್ 30 ಮಾರ್ಕ್ಸ್ 80 ಮಾರ್ಕ್ಸ್ ಆಗುತ್ತೆ ಟೋಟಲ್. ಸೊ ಇದಕ್ಕಾಗಿ ಗಮನ ಕೊಟ್ಟು ಕರೆಕ್ಟಾಗಿ ಕೇಳಿ, ಕರೆಕ್ಟಾಗಿ ಓದಿ. ಇನ್ನೂ 15 ಡೇಸ್ ಇದೆ. ಇಲ್ಲಿ ಚಾಪ್ಟರ್ ಕಾಂಬಿನೇಷನ್ ಅಂದಾಗ ಚಾಪ್ಟರ್ 1, 2, 3, 1, 2, 5, 6, 8, 13, 14. ಯಾಕಂದರೆ ಸರ್ ಎಷ್ಟು ಚಾಪ್ಟರ್ ಇದೆ ಸರ್, ಸೊ 6, 5, 6, 7 ಚಾಪ್ಟರ್ಸ್ ಇದ್ದಾವೆ ಇಲ್ಲಿ. ಓಕೆ, 7 ಚಾಪ್ಟರ್ಸ್ ಮಾಡಲೇಬೇಕಾಗುತ್ತೆ. ಇದರಲ್ಲಿ ಒಂದು ಚಾಪ್ಟರ್ ಲಾಸ್ಟಿಂದ ಯಾವುದಾದ್ರು ಇದರಿಂದ ಎನಿ 1 ಮಾಡಿದ್ರು ಕೂಡ ನಡೀತೈತೆ. ಬಟ್ ಇವು 5 ಚಾಪ್ಟರ್ಸ್ ಮಸ್ಟ್ ಇನ್ ಶೀಟ್.
ತುಂಬ ಈಸಿಯಾಗಿರುತ್ತವೆ. ನೀವು ಯಾವ ರೀತಿ 5 ಮಾರ್ಕ್ಸ್ ಕ್ವಶನ್ಸ್ ಓದಿರ್ತೀರಲ್ಲ ಅದೇ ರೀತಿ 5 ಮಾರ್ಕ್ಸ್ ಕ್ವಶನ್ಸೇ ಕೇಳ್ತಾರೆ ನೋಡಿ. ಅದೇ ರೀತಿ 5 ಮಾರ್ಕ್ಸ್ ಕ್ವಶನ್ಸ್ ಟೈಪ್ ಇರುವಂಥ 3 ಮಾರ್ಕ್ಸ್ ಇರುತ್ತೆ. ಸೊ ಲಿಂಕ್ ಆಗುತ್ತೆ ನಿಮಗೆ 5 ಮಾರ್ಕ್ಸ್ 3 ಮಾರ್ಕ್ಸ್. ಸೊ ಈ ಚಾಪ್ಟರ್ಸನ್ನು ನಾನು ರಿಕಮೆಂಡ್ ಮಾಡ್ತೇನೆ. ಈ ಚಾಪ್ಟರ್ಸನ್ನು ಬಿಡ್ಲಿಕ್ಕೆ ಹೋಗಬೇಡಿ. 1 ಮಾರ್ಕ್ಸ್ 1 ಚಾಪ್ಟರ್ 1 ಚಾಪ್ಟರ್ 2 ಚಾಪ್ಟರ್ 5 ಚಾಪ್ಟರ್ 3. ಚಾಪ್ಟರ್ 1 ಅಲ್ಲಿ ನಿಮಗೆ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಮೇಲೆ ಕೇಳ್ತಾರೆ. ಚಾಪ್ಟರ್ 2 ಮೇಲೆ ಬೇಸಿಕಲಿ ನಿಮಗೆ ಏನಂತಾರೆ ಪೋಲಂಗ್ರಿ ಅನ್ನೋದು ನಿಮ್ಮ ಮೆಚೂರ್ ಪ್ರೋಗ್ರಾಮ್ ಸ್ಟ್ರಕ್ಚರ್ ಅದು ಕೇಳ್ಬೋದು. ಅಲ್ಲಿ ನಮ್ಮ ಸ್ಟಡಿ ಮೆಟೀರಿಯಲ್ ಎಲ್ಲ ಮೆನ್ಷನ್ ಇದೆ. ಇಲ್ಲಿ ನಿಮಗೆ ಪ್ರಿನ್ಸಿಪಲ್ ಮೇಲೆ ಮೆಂಡಲಿಯನ್ ಡಿಸಾರ್ಡರ್ ಮೇಲೆ ಕೇಳ್ಬೋದು. ಇದು ನಿಮಗೆ DNA ಫಿಂಗರ್ ಪ್ರಿಂಟಿಂಗ್ ಮೇಲೆ ಕೇಳ್ಬೋದು. ಅವ್ರು ಕೆಲವೊಂದು ಏನಂತೀರ ಎಕ್ಸ್ಪೆರಿಮೆಂಟ್ ಇದೆ ಅದ್ರ ಮೇಲೆ ಕೂಡ ಕೇಳ್ಬೋದು. ಇಲ್ಲಿ ನಿಮಗೆ ಏನಂತೀರ DNA ಯಾಕೆ ಜೆನೆಟಿಕ್ ಮೆಟೀರಿಯಲ್ ಇದೆ ಅಂತ ಬೇಸಿಕಲಿ ಏನು ರೀಸನ್ ಇದೆ ಅಂತ ಅದು ಕೂಡ ಕೇಳ್ಬೋದು ಇಲ್ಲಿ. ಸೊ ಎನಿಥಿಂಗ್ ಇಲ್ಲಿಂದ ನಮ್ಮ ಸ್ಟಡಿ ಮೆಟೀರಿಯಲ್ ಇದ್ದಾವೆ ಕ್ವಶನ್ಸ್. ಇಫ್ ಯು ವಾಂಟ್ ಯು ಕ್ಯಾನ್ ಅಲ್ಲಿಂದ ಕೂಡ ಫಾಲೋ ಮಾಡ್ಬೋದು. ಆರ್ ಎಲ್ಸ್ ನಿಮ್ಮ ಹತ್ರ ನೀವು NCERT ಓದ್ತಿದ್ರೆ ಯು ಕ್ಯಾನ್ ಡೂ ದಟ್. ಇದು ಬಿಟ್ಟು ಇವಿಷ್ಟು 3 ಚಾಪ್ಟರ್ ಮಿಕ್ಕಿ ಚಾಪ್ಟರ್ ಇದರಿಂದ ಎನಿ 1 ಚಾಪ್ಟರ್ ಯು ಕ್ಯಾನ್ ಡೂ ಎನಿ 1 ಚಾಪ್ಟರ್. ಐ ಸಜೆಸ್ಟ್ ಚಾಪ್ಟರ್ 13 ಅಥವಾ 14 ಮಾಡಿ. 8 ಮಾಡಬೇಡಿ, 8ಅಲ್ಲಿ ಕಡಿಮೆ ಕ್ವಶನ್ ಇದ್ದಾವೆ. ಚಾಪ್ಟರ್ 13 ಅಥವಾ 14 ಮಾಡಿದರೆ ಇಟ್ ವಿಲ್ ಬಿ ಗುಡ್ ಫಾರ್ ಯು. ಕಮಿಂಗ್ ಟು ಆರ್ ಇನ್ನೊಂದು ಸರ್ ಇದು 4 ಚಾಪ್ಟರ್ ಫಿಕ್ಸ್. ಇದರಲ್ಲಿ ಇದು 3ಅಲ್ಲಿ ಓಕೆ, ಇದು 3ಅಲ್ಲಿ ಎನಿ 1 ಚಾಪ್ಟರ್ ಎನಿ 2 ಚಾಪ್ಟರ್ಸ್ ಮಾಡಬೇಕಾಗುತ್ತೆ ಇಲ್ಲಿ ಎನಿ 2. ಅದರಲ್ಲಿ 9 and 16 ಸ್ವಲ್ಪ ನಾನು ರೆಕಮೆಂಡ್ ಮಾಡ್ತಿದ್ದೆ ನೋಡಿ. ಓಕೆ, ಸೊ ಇದು ನೀವು ಈ ಕಾಂಬಿನೇಷನ್ ಬೇಕಂದ್ರೆ ಈ ಕಾಂಬಿನೇಷನ್ ಮಾಡ್ಬೋದು, ಈ ಕಾಂಬಿನೇಷನ್ ಬೇಕಂದ್ರೆ ಈ ಕಾಂಬಿನೇಷನ್. ಇಟ್ ಡಿಪೆಂಡ್ಸ್, ಕಂಪ್ಲೀಟ್ಲಿ ಡಿಪೆಂಡ್ಸ್ ಅಪಾನ್ ಯು. ನಾನು ಕಾಂಬಿನೇಷನ್ಸ್ ಕೊಡ್ತಿದ್ದೇನೆ. ಇಲ್ಲಿ ಈ 1 ವರ್ಷ ಓದಿರ್ತೀರಿ, ನಮ್ಗೆ ಗೊತ್ತಿರುತ್ತೆ ಯಾವ ಚಾಪ್ಟರ್ ಈಸಿ ಆಗಿರುತ್ತೆ ಅಂತ. ಓಕೆ, ಸೊ ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ಪಾರ್ಟ್ ಡಿ ಮತ್ತು ಪಾರ್ಟ್ ಸಿ ಅಲ್ಲಿ ನೀವು ಅಷ್ಟೇ ಓದಿದರೆ ಎಷ್ಟಾಗುತ್ತೆ 50 ಮಾರ್ಕ್ಸ್ ಆಗುತ್ತೆ. ಯಾರೆಲ್ಲ ಸಪ್ಲಿಮೆಂಟರಿ ಸ್ಟೂಡೆಂಟ್ಸ್ ನಮ್ಮ 50 ಮಾರ್ಕ್ಸ್ ಬಿದ್ದರೆ ಸಾಕಂತ ಹೇಳ್ತಾರೆ. 50 ಮಾರ್ಕ್ಸಲ್ಲಿ ಬೈ ಚಾನ್ಸ್ ನೀವು ಸ್ವಲ್ಪ ಕಡಿಮೆ ಆದರೂ 45 or 40+ ಈಸಿಲಿ ಬಂದೇ ಬರುತ್ತೆ. ಇನ್ನೊಂದು ಸ್ವಲ್ಪ ಪ್ರಿಪ್ರೇಷನ್ ನಿಮ್ಮ ಮಾರ್ಕ್ಸನ್ನು ಬೂಸ್ಟ್ ಮಾಡೋಕ್ಕೆ ದೇ ವಿಲ್ ಬಿ ಇನ್ನೊಂದು ಸೆಕ್ಷನ್ ನೀವು ಫಾಲೋ ಮಾಡಬೇಕು, ಪಾರ್ಟ್ ಬಿ. ಇಟ್ ವಿಲ್ ಬೂಸ್ಟ್ ನಿಮ್ಮ ಸ್ಕೋರ್ ಏನಿರುತ್ತೆ ಅದು ಬೂಸ್ಟ್ ಮಾಡುತ್ತೆ. ಬೇಸಿಕಲಿ ನಿಮ್ಗೆ 2 ಮಾರ್ಕ್ಸ್ ಕ್ವಶನ್ಸ್ ಇರ್ತವೆ, 5 ಕ್ವಶನ್ ಅಟೆಂಡ್ ಮಾಡಬೇಕಾಗುತ್ತೆ, 10 ಮಾರ್ಕ್ಸ್ ಸಿಗುತ್ತೆ ಇಲ್ಲಿ. ಇದರಲ್ಲಿ ನಿಮಗೆ ಚಾಪ್ಟರ್ಸ್ ಕಾಂಬಿನೇಷನ್ ನಾನು ಕೊಟ್ಟಿದ್ದೇನೆ. ಚಾಪ್ಟರ್ 1 2 3 5 8 9 ಇಷ್ಟು ಚಾಪ್ಟರ್ಸ್ ಮಾಡಲೇಬೇಕು. ಅದರ ಜೊತೆ ಎನಿ 1 ಚಾಪ್ಟರ್ ಇಲ್ಲಿ ಇಷ್ಟು ಚಾಪ್ಟರ್ಸ್ ಮಾಡಿದರೆ 10 ಮಾರ್ಕ್ಸ್ ಈಸಿಲಿ ಸ್ಕೋರ್ ಮಾಡ್ತಾರೆ. ಈ ಚಾಪ್ಟರ್ಲಿ ಅಂತ 2 ಮಾರ್ಕ್ಸ್ ಕ್ವಶನ್ಸ್ ಓದಿ ಸ್ಟಡಿ ಮೆಟೀರಿಯಲಿಂದ ಯು ಕ್ಯಾನ್ ಈಸಿಲಿ ಸ್ಕೋರ್ ಮಾಡ್ಬೋದು ಸ್ಟೂಡೆಂಟ್ಸ್. ಯು ಕ್ಯಾನ್ ಈಸಿಲಿ ಸ್ಕೋರ್. ಓಕೆ, ಈಸಿಲಿ ಸ್ಕೋರ್ 10 ಮಾರ್ಕ್ಸ್, ತುಂಬ ಈಸಿಲಿ 10 ಮಾರ್ಕ್ಸ್ ಬರುತ್ತೆ. ಅಲ್ಲಿ ನಿಮಗೆ 40 ಮಾರ್ಕ್ಸ್ ಕೂಡ ಬಿದ್ದರೆ ಇಲ್ಲಿ 50 ಮಾರ್ಕ್ಸ್ ಆಗುತ್ತೆ. ಬಟ್ ಇನ್ನೊಂದು ರಿಯಾಲಿಟಿ ಏನು ಹೇಳ ನಿಮಗೆ, ಇನ್ನೊಂದು ರಿಯಾಲಿಟಿ ಏನಪ್ಪ ಅಂದರೆ ಇಫ್ ಯು ಫಾಲೋ ನಮ್ಮ ಈಗ ನೀವು ಈಗ ಪಾರ್ಟ್ ಸಿ ಮತ್ತು ಪಾರ್ಟ್ ಡಿ ಮತ್ತು ಪಾರ್ಟ್ ಸಿ ಫಾಲೋ ಮಾಡ್ತಿದ್ದೀರಾ. ಪಾರ್ಟ್ ಡಿ ಮತ್ತು ಪಾರ್ಟ್ ಸಿ ಮಾಡಿದ್ರೆ ಆಟೋಮೆಟಿಕ್ ಆ್ಯಂಡ್ ಬಿ ಓಕೆ, ಪಾರ್ಟ್ ಡಿ ಸಿ ಬಿ ಮಾಡಿದಾಗ ಆಟೋಮೆಟಿಕ್ ನಿಮ್ಮ ಪಾರ್ಟ್ ಎ ಆಲ್ಮೋಸ್ಟ್ 50% ಪ್ರಿಪೇರ್ ಆಗುತ್ತೆ. ಅಂದರೆ 1 ಮಾರ್ಕ್ಸ್ ಕ್ವಶನ್ಸ್ ಪ್ರಿಪೇರ್ ಆಗುತ್ತೆ ಆಟೋಮೆಟಿಕ್ಲಿ. ಸೊ ಇಷ್ಟು ಮಾಡಿದರೆ 1 ಮಾರ್ಕ್ಸಿಂದ ನೀವು ಈಸಿಲಿ ಓಕೆ, ಕಮಿಂಗ್ ಟು 1 ಮಾರ್ಕ್ಸಲ್ಲಿ ನೀವು ಈಸಿಲಿ ಒಂದು 5 ಕ್ವಶನ್ಸ್ ಅಟೆಂಡ್ ಮಾಡ್ಬೋದು. ಯು ಕ್ಯಾನ್ ಅಟೆಂಡ್ 5 ಕ್ವಶನ್ಸ್. ಓಕೆ, ಸೊ ಈ ರೀತಿ ನಿಮ್ಮದು ಸ್ಟ್ರಾಟಜಿ ಇರುತ್ತೆ ಬಯಾಲಜಿಯಲ್ಲಿ. ಓಕೆ, ಸೊ ರಿಸೋರ್ಸಸ್ ಹೇಳಿದೆ ನಮ್ಮ ಸ್ಟಡಿ ಮೆಟೀರಿಯಲ್ ಇರುತ್ತೆ ಅಂತ. ಮತ್ತು ನಿಮಗೆ ಇದೇ ರೀತಿ ನಾನು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಕೂಡ ತರ್ತಿರ್ತೇನೆ. ಸೊ ಇದೇ ರೀತಿ ನಿಮಗೆ ಈ ರೀತಿ ಪ್ಲಾನ್ ಬೇಕಾಗಿದ್ರೆ ಅಂದರೆ ನಾನು ಕಮೆಂಟ್ ಮಾಡಿ ಹೇಳಿ. ಈ ಒಂದು ವಿಡಿಯೋ ಎಲ್ಲೋ ಲೈಕ್ ಮಾಡಿ. ಇನ್ನು ಈ ಒಂದು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ ಡೇ. ಪ್ರಿಪೇರ್ ಮಾಡಿ. ಏನೆಲ್ಲ ತಪ್ಪು ನೀವು ಫೈನಲ್ ಎಕ್ಸಾಮಲ್ಲಿ ಮಾಡಿದ್ರೆ ದಯವಿಟ್ಟು ಇಲ್ಲ ತಪ್ಪು ಮಾಡಬೇಡ್ರಿ. ಓಕೆ, ವಾಟ್ ಯುವರ್ ಮಿಸ್ಟೇಕ್ಸ್ ಯು ಡನ್ ಇನ್ ಯುವರ್ ಫೈನಲ್ ಎಕ್ಸಾಮ್, ಇಲ್ಲಿ ಏನು ಆ ರೀತಿ ಮಿಸ್ಟೇಕ್ಸ್ ಮಾಡಬೇಡಿ. ಸರಿಯಾಗಿ ಓದಿ. ಇನ್ನೂ 15 ಡೇಸ್ ಇದೆ. 15 ಡೇಸಲ್ಲಿ ಈಸಿಲಿ 70 ಔಟ್ ನಿಮ್ಗೆ ನೋಡಿ. ಇಟ್ ವಿಲ್ ಆಲ್ಸೋ ಬೂಸ್ಟ್ ಯುವರ್ KCT ಮಾರ್ಕ್ಸ್. ನಾನು ಭಾಳ ಜನ ನಮ್ಮ ಕೋರ್ಸ್ ತಗೊಂಡ್ರಿಗೆ ಹೇಳ್ತಿದ್ದೇನೆ, ನಿಮ್ಮ KCT ಮಾರ್ಕ್ಸ್ ಇವು ಕನ್ಸಿಡರ್ ಆಗುತ್ತೆ. KCTಯಲ್ಲಿ ನಿಮ್ಮ ಬೋರ್ಡ್ಸ್ ಮಾರ್ಕ್ಸು ನೀವು ಸರಿಯಾಗಿ ಮಾರ್ಕ್ಸ್ ಇಲ್ಲಿ ತೊಗೊಂಡ್ರೆ ನಿಮ್ಮ KCTಯಲ್ಲಿ ಸ್ವಲ್ಪ ಕಡಿಮೆ ಬಿದ್ದರೂ ಕೂಡ ಇಲ್ಲಿ ನೀವು ಇಲ್ಲಿ ಆಟೋಮೆಟಿಕ್ ಇಲ್ಲಿ PCM ಅಲ್ಲಿ ನೀವು ಒಂದು ಸಪೋಸ್ 3ರಲ್ಲಿ ಫೇಲ್ ಆಗಿದ್ರೆ ಅಟ್ಲೀಸ್ಟ್ 260+ ತೊಗೊಂಡಿದ್ರೆ ಇಟ್ ವಿಲ್ ಬೂಸ್ಟ್ ಯುವರ್ KCT ರ್ಯಾಂಕ್ ಭಾಳಷ್ಟು ಹತ್ತಿರ ಬೂಸ್ಟ್ ಆಗುತ್ತೆ. ಸೊ ಅದು ಬಿಟ್ಟು ದಯವಿಟ್ಟು ಕರೆಕ್ಟಾಗಿ ಓದಿ. ಇನ್ನು 15 ಡೇಸ್ ಟೈಮ್ ಇದೆ. ಏನು ನೀವೇನಂತೀರ ಮಿಸ್ಟೇಕ್ಸ್ ಮಾಡಬೇಡಿ. ಏನೆಲ್ಲ ಮಿಸ್ಟೇಕ್ಸ್ ಆಗಿದೆ ಸ್ವಲ್ಪ ಡೈಲಿ ಒಂದು ಅಟ್ಲೀಸ್ಟ್ ಒಂದು 6 to 8 ಅವರ್ಸ್ ಸ್ಟಡಿ ಮಾಡಿ ಸರಿಯಾಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ನೆಕ್ಸ್ಟ್ ವಿಡಿಯೋ ನಾನು ನೋಡ್ತೇನೆ ಅದು ಬಿಡಬೇಕು ಅಂತ. ಬಟ್ 2 ಡೇಸಲ್ಲಿ ಅಷ್ಟು ನಾನು PCMB ಪ್ರಿಪೇರ್ ಮಾಡಿಬಿಡ್ತೇನೆ ಅಂತ ಹೇಳಿದ್ದೇನೆ. ಇವತ್ತೇ ಅಷ್ಟೇ. ಮತ್ತೆ ಸಿಗೋಣ ಇನ್ನೊಂದು. ಟಿಲ್ ದಟ್ ಕೀಪ್ ಲರ್ನಿಂಗ್, ಕೀಪ್ ಗೋಯಿಂಗ್. ಟಾಟಾ.